Hello everyone, welcome back to my YouTube channel Titya Tutorials. So ನಾನು ಇವತ್ತಿನ ಈ ವಿಡಿಯೋನಲ್ಲಿ ನಾವು ಹೇಗೆ ಜರ್ನಲ್ ಎಂಟ್ರೀಸ್ ನ ಪಾಸ್ ಮಾಡಬೇಕು ಅಂಡರ್ ಅಮೆರಿಕನ್ ಸಿಸ್ಟಮ್ ಯೂಸಿಂಗ್ ದಿ ರೂಲ್ಸ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್ ಅಂತ ನೋಡೋಣ. ಸೊ ನಾನು ಆಲ್ರೆಡಿ ನಿಮಗೆ ಪ್ರೀವಿಯಸ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವಾಟ್ ಆರ್ ದ ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ಅಂಡರ್ ಮಾಡರ್ನ್ ಅಪ್ರೋಚ್ ಅಥವಾ ಅಮೆರಿಕನ್ ಸಿಸ್ಟಮ್ ಅಂತ ಹೇಳಿ. ಸೊ ಅಸೆಟ್ ಅಕೌಂಟ್, ಲಯಬಿಲಿಟೀಸ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್, ಇನ್ಕಮ್ ಅಕೌಂಟ್ ಅಂಡ್ ಎಕ್ಸ್ಪೆನ್ಸಸ್ ಅಕೌಂಟ್ ಅಂತ ಹೇಳಿ. ಸೊ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ. ಸೊ ಒಂದ್ಸಲಿ ಹೋಗಿ ನೀವಲ್ಲಿ ವಿಸಿಟ್ ಮಾಡಿ. ಸೊ ನಾನು ಆ ವಿಡಿಯೋನಲ್ಲಿ ನಿಮ್ಗೆ ಹೇಗೆ ನಾವು ಅಸೆಟ್ಸ್ ಅನ್ನ ಮತ್ತೆ ಲಯಬಿಲಿಟೀಸ್, ಎಕ್ಸ್ಪೆನ್ಸ್, ಇನ್ಕಮ್, ಗೇನ್ಸ್ ಅನ್ನ ನಾವು ಹೇಗೆ ಅಲ್ಲಿ ಕ್ಲಾಸಿಫೈ ಮಾಡ್ತೀವಿ ಡಿಫ್ರೆಂಟ್ ಹೆಡ್ಸ್ ಅಲ್ಲಿ ಅನ್ನೋದನ್ನ ನಾನು ಡೀಟೇಲ್ ಆಗಿ ಹೇಳಿರ್ತೀನಿ. ಸೊ ನಾವು ಒಂದು ಜರ್ನಲ್ ಎಂಟ್ರೀಸ್ ನ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಕ್ಲಾಸಿಫಿಕೇಶನ್ ಬಂದ್ರಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ಈ ಚಾಪ್ಟರ್ ಅಲ್ಲಿ ನೀವು 12+6 ಸೊ ಕ್ಲಾಸಿಫಿಕೇಶನ್ ನೋಡ್ಕೋಬಹುದು. ಹಾಗೆ ಜರ್ನಲ್ ಎಂಟ್ರೀಸ್ ಅನ್ನು ಪಾಸ್ ಮಾಡೋದ್ರಿಂದ ನಿಮ್ಗೆ 18 ಮಾರ್ಕ್ಸ್ ಈಸಿ ಆಗಿ ಸಿಗುತ್ತೆ. ಅಂಡ್ ಜರ್ನಲ್ ಎಂಟ್ರೀಸ್ ನೀವು ಕರೆಕ್ಟ್ ಆಗಿ ಕಲ್ತ್ರಿ ಅಂತ ಹೇಳಿದ್ರೆ ಲೆಡ್ಜರ್ ಅಕೌಂಟ್ ಕೂಡ ನಿಮ್ಗೆ ಇಲ್ಲಿ ತುಂಬಾ ಈಸಿ ಆಗಿರುತ್ತೆ. ಸೊ ಇವತ್ತಿನ ಈ ವಿಡಿಯೋನಲ್ಲಿ ಹೇಗೆ ನಾವು ಅಮೆರಿಕನ್ ಸಿಸ್ಟಮ್ ಅಲ್ಲಿ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡ್ತೀವಿ ಅಂತ ನೋಡೋಣ. ಸಿಂಪಲ್ ಆಗಿ ಕಲಿತಾ ಹೋಗೋಣ. ಸೊ ಫಸ್ಟ್ ನೋಡೋಣ ರೂಲ್ಸ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್ ಅಂಡರ್ ಅಮೆರಿಕನ್ ಸಿಸ್ಟಮ್. ಸೊ ದೇರ್ ಆರ್ 5 ಅಕೌಂಟ್ಸ್ ಹೇಳಿದೀನಿ: ಅಸೆಟ್, ಲಯಬಿಲಿಟಿ, ಎಕ್ಸ್ಪೆನ್ಸ್, ಇನ್ಕಮ್ ಅಂಡ್ ಕ್ಯಾಪಿಟಲ್. ಸೊ ಫಸ್ಟ್ ನೋಡೋಣ ಅಸೆಟ್. ಸೊ ಅಸೆಟ್ ಏನ್ ಹೇಳುತ್ತೆ ಅಂದ್ರೆ, ಸೊ ವೆನ್ ಅಸೆಟ್ ಇನ್ಕ್ರೀಸಸ್, ಯಾವಾಗ ಅಸೆಟ್ ಇನ್ಕ್ರೀಸ್ ಆಗುತ್ತೆ ನಾವು ಅವಾಗ ಡೆಬಿಟ್ ಮಾಡ್ತೀವಿ, ಯಾವಾಗ ಅಸೆಟ್ ಡಿಕ್ರೀಸ್ ಆಗುತ್ತೆ ನಾವು ಅವಾಗ ಏನ್ ಮಾಡ್ತೀವಿ, ಕ್ರೆಡಿಟ್ ಮಾಡ್ತಾ ಹೋಗ್ತೀವಿ. ಹಾಗೆ ಇನ್ ದ ಸೇಮ್ ವೇ ಎಕ್ಸ್ಪೆನ್ಸಸ್ಗೂ ಕೂಡ ಸೇಮ್ ರೂಲ್ ಇರ್ತಾ ಹೋಗುತ್ತೆ. ಯಾವಾಗ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗುತ್ತೆ ಆಗ ಡೆಬಿಟ್ ಮಾಡ್ತೀವಿ, ಯಾವಾಗ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗುತ್ತೆ ಆಗ ಡೆಬಿಟ್ ಮಾಡ್ತೀವಿ, ಯಾವಾಗ ಎಕ್ಸ್ಪೆನ್ಸಸ್ ಡಿಕ್ರೀಸ್ ಆಗುತ್ತೆ ಆಗ ನಾವು ಕ್ರೆಡಿಟ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ಇದು ಒಂದು ರೂಲ್ ನ ನೀವು ನೆನ್ಪಿಟ್ಕೊಂಡ್ರೆ, ಅಸೆಟ್ ರೂಲಿನ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಉಳಿದಿರೋ ಅಂತ 4 ರೂಲ್ಸ್ ಕೂಡ ಈಸಿ ಆಗಿರುತ್ತೆ. ಯಾವತ್ತು ಅಸೆಟ್ ಗೆ ಅಪೋಸಿಟ್ ಆಗಿ ಲಯಬಿಲಿಟೀಸ್ ರೂಲ್ ನ ಹೇಳ್ತಾ ಹೋಗ್ತೀವಿ. ಯಾವಾಗ ಲಯಬಿಲಿಟಿ ಡಿಕ್ರೀಸ್ ಆಗುತ್ತೆ, ಲಯಬಿಲಿಟಿ ಡಿಕ್ರೀಸ್ ಆದಾಗ ಡೆಬಿಟ್ ಮಾಡ್ತೀವಿ, ಲಯಬಿಲಿಟಿ ಇನ್ಕ್ರೀಸ್ ಆದಾಗ ಏನ್ ಮಾಡ್ತಾ ಹೋಗ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಸೊ ಲಯಬಿಲಿಟಿಗೆ ಏನ್ ರೂಲ್ ಇರುತ್ತೆ, ಇನ್ಕಮ್ಗೂ ಕೂಡ ಅದೇ ರೂಲ್ ಇರುತ್ತೆ. ಸೊ ಯಾವಾಗ ಇನ್ಕಮ್ ನಮಗೆ ಇನ್ಕ್ರೀಸ್ ಆಗುತ್ತೆ ಆಗ ಕ್ರೆಡಿಟ್ ಮಾಡ್ತೀವಿ, ಯಾವಾಗ ಇನ್ಕಮ್ ನಮಗೆ ಡಿಕ್ರೀಸ್ ಆಗುತ್ತೆ ಡೆಬಿಟ್ ಮಾಡ್ತಾ ಹೋಗ್ತೀವಿ. ಯಾವಾಗ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ ಸೊ ಅವಾಗ ನಾವು ಕ್ರೆಡಿಟ್ ಮಾಡ್ತೀವಿ, ಕ್ಯಾಪಿಟಲ್ ಡಿಕ್ರೀಸ್ ಆದಾಗ ನಾವು ಡೆಬಿಟ್ ಮಾಡ್ತೀವಿ. ಕ್ಯಾಪಿಟಲ್ ಅಂತ ಹೇಳಿದ್ರೆ ದ ಇನ್ವೆಸ್ಟ್ಮೆಂಟ್, ನೀವು ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಬಿಸ್ನೆಸ್ ಗೆ ಅದನ್ನ ನಾವು ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ಅಸೆಟ್ ರೂಲ್ ಅನ್ನು ಒಂದು ನೆನ್ಪಿಟ್ಕೊಂಡ್ರೆ ಇನ್ನು ಉಳಿದಿರೋ ಅಷ್ಟು ರೂಲು ನಿಮ್ಗೆ ಕೂಡ ಇಲ್ಲಿ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಆಗಿ ಒಂದು ಜರ್ನಲ್ ಎಂಟ್ರೀಸ್ ನ ಹೇಗೆ ಪಾಸ್ ಮಾಡೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ನೋಡಿ, ನೀವೆಲ್ಲರೂ ಆಲ್ರೆಡಿ ನೀವು ಅಪ್ರೋಚಸ್ ಅಲ್ಲಿ ಅಥವಾ ನೀವು ಎಲ್ಲರೂ ಒಂದು ಕಾನ್ಸೆಪ್ಟ್ಸ್ ಅಲ್ಲಿ ನೋಡಿರ್ತೀರಾ. ನೀವು ಜರ್ನಲ್ ಎಂಟ್ರೀಸ್ ನ ಪಾಸ್ ಮಾಡೋದಾಗಿರ್ಬೋದು ಅಥವಾ ನೀವು ಯಾವುದೇ ಒಂದು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಯು ನೀಡ್ ಟು ಅಸ್ಯೂಮ್ ದಟ್ ಯು ಆರ್ ದ ಓನರ್ ಆಫ್ ದ ಬಿಸ್ನೆಸ್. ನಾವು ಫಸ್ಟ್ ಇಲ್ಲಿ ಅಸ್ಯೂಮ್ ಮಾಡ್ಕೋಬೇಕು, ಇಲ್ಲಿ ನಾವೇ ಬಿಸ್ನೆಸ್ ಓನರ್ ಅಂತ ಹೇಳಿ. ಸೊ ಅವಾಗ್ಲೇನೆ ನಮ್ಗೆ ಈಸಿಯಾಗಿ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡೋಣ, ಫಸ್ಟ್ ಹೇಳ್ತಾ ಹೋಗ್ತಾನೆ ಜರ್ನಲೈಸ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳಿ. ಸೊ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ಅಂಡ್ ಗೂಡ್ಸ್ ಎರಡು ಹೇಳಿದ್ದಾನೆ. ಸೊ ಇಲ್ಲಿ ನೋಡಿ, ನಾವು ಫಸ್ಟ್ ಏಪ್ರಿಲ್ 1 ಹೇಳ್ತಾ ಇದ್ದಾನೆ 2023 ನಲ್ಲಿ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಅಂಡ್ ಗೂಡ್ಸ್. ಸೊ ಎರಡರಿಂದನೂ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾವಾಗ್ಲೂ ನಿಮ್ಗೆ ಪ್ರಾಬ್ಲಮ್ ಶುರುವಾಗುವಾಗ ಇದೇ ಸೆಂಟೆನ್ಸ್ ಇರುತ್ತೆ, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಅಂತ ಹೇಳಿ, ಒಂದು ಕ್ಯಾಶ್ ಒಂದು ಗೂಡ್ಸ್. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕ್ಯಾಶ್ ಏನಾಯ್ತು ನಮ್ಗೆ ಇಲ್ಲಿ ಅಸೆಟ್ ಆಯ್ತು. ಸೊ ಗೂಡ್ಸ್ ಏನಾಯ್ತು, ಗೂಡ್ಸ್ ವಿಚ್ ಇಸ್ ನಥಿಂಗ್ ಬಟ್ ಸ್ಟಾಕ್, ಇದು ಕೂಡ ಏನಾಯ್ತು ನಮ್ಗೆ ಇಲ್ಲಿ ಅಸೆಟ್ ಆಯ್ತು. ಸೊ ನೀವು ಬಿಸ್ನೆಸ್ ನ ಶುರು ಮಾಡ್ತಿದ್ದೀರಾ ಅಂದ್ರೆ ಸೊ ಕ್ಯಾಪಿಟಲ್ ನ ಇನ್ವೆಸ್ಟ್ ಮಾಡ್ತಿದೀವಿ ಅಂತ. ಸೊ ಕ್ಯಾಪಿಟಲ್ ಏನಾಗ್ತಾ ಇದೆ ಅಂದ್ರೆ, ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಕ್ಯಾಪಿಟಲ್ ಏನಾಯ್ತು ಅಲ್ಲಿ ಇನ್ಕ್ರೀಸ್ ಆಯ್ತು. ಆಸ್ ರೂಲ್ ನಾನು ಆಗ್ಲೇ ಹೇಳ್ದಂಗೆ ವೆನ್ ಕ್ಯಾಪಿಟಲ್ ಇನ್ಕ್ರೀಸ್ ಆದ್ರೆ ಏನ್ ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಸೊ ಅಸೆಟ್ ಅಂತ ಹೇಳ್ದೆ ನಾನು, ಕ್ಯಾಶ್ ಮತ್ತೆ ಗೂಡ್ಸ್ ನ ನಾನು ಏನಂತ ಹೇಳ್ದೆ ಇಲ್ಲಿ ಅಸೆಟ್ ಅಂತ ಹೇಳಿದೆ. ಸೊ ಅಸೆಟ್ ಇನ್ಕ್ರೀಸ್ ಆದ್ರೆ ಏನ್ ಮಾಡ್ತೀವಿ ಅಂತ ಹೇಳಿದೆ ನಾನು, ಡೆಬಿಟ್ ಮಾಡ್ತೀವಿ ಅಂತ ಹೇಳಿದೆ. ಸೊ ಈ ತರ ಒಂದೇ ಎಂಟ್ರಿನಲ್ಲಿ ಎರಡು ಅಥವಾ ಮೂರಕ್ಕಿಂತ ಜಾಸ್ತಿ ಬಂತು ಅಂತ ಹೇಳಿದ್ರೆ ನಾವು ಅದನ್ನ ಕಾಂಪೌಂಡ್ ಎಂಟ್ರೀಸ್ ಅಂತ ಹೇಳ್ತೀವಿ. ಸೊ ಅವಾಗ ಎಂಟ್ರಿ ಏನಾಗುತ್ತೆ ಅಂತ ಹೇಳಿದ್ರೆ ಕ್ಯಾಶ್ ಅಕೌಂಟ್ ಡೇಟಾರ್, ಸ್ಟಾಕ್ ಅಕೌಂಟ್ ಡೇಟಾರ್ ಟು ಕ್ಯಾಪಿಟಲ್ ಅಕೌಂಟ್. ನಾನು ಇಲ್ಲಿ ಯಾವ ಫಾರ್ಮ್ಯಾಟ್ ಅಲ್ಲಿ ಬರ್ದಿದ್ದೀನಿ ನೋಡಿ, ಇದೇ ಫಾರ್ಮ್ಯಾಟ್ ಅಲ್ಲಿ ಬರೆದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗೋದು. ಸೊ ಡೇಟ್, ಪರ್ಟಿಕ್ಯುಲರ್ಸ್, LF ಅಂತ ಹೇಳ್ತೀವಿ. LF ಅಂತ ಹೇಳಿದ್ರೆ ಲೆಡ್ಜರ್ ಫೋಲಿಯೋ, ಡೆಬಿಟ್ ಹಾಗೆ ಕ್ರೆಡಿಟ್. ಫಸ್ಟ್ ನಾವು ಬರಿಬೇಕಾಗಿರೋದು ಡೆಬಿಟ್,
ಕೆಳಗೆ ನಾವು ಬರಿಬೇಕಾಗಿರೋದು ಕ್ರೆಡಿಟ್. 2 ಅಂತ ಏನ್ ಇರುತ್ತೆ ಇದನ್ನ ನಾವು ಕ್ರೆಡಿಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಇನಿಷಿಯಲ್ ಫಸ್ಟ್ ಅಲ್ಲಿ ಏನಂತ ಬರ್ದಿರ್ತೀವಿ ಅದನ್ನ ನಾವು ಡೆಬಿಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ, ಕ್ಯಾಶ್ ಬಂದು ಇಲ್ಲಿ ಅಸೆಟ್ ಆಗಿದೆ. ವೆನ್ ಅಸೆಟ್ ಇನ್ಕ್ರೀಸಸ್ ಡೆಬಿಟ್ ಮಾಡ್ತೀವಿ. ಸ್ಟಾಕ್ ಅಂತ ಹೇಳಿದ್ರೆ ಗೂಡ್ಸ್ ಅಂತ ನಾವೆಲ್ಲೂ ಮೆನ್ಷನ್ ಮಾಡಲ್ಲ. ಗೂಡ್ಸ್ ಅಂತ ಬಂತು ಅಂದ್ರೆ ಸ್ಟಾಕ್ ಅಂತ ಹೇಳ್ತೀವಿ ನಾವು. ಸೊ ಸ್ಟಾಕ್ ಅಕೌಂಟ್. ಸೊ ನೀವು ಕ್ಯಾಶ್ ನ ಇನ್ವೆಸ್ಟ್ ಮಾಡ್ತಾ ಇರೋದು ಎಷ್ಟಿಲ್ಲಿ 1,50,000. ದೆನ್ ಗೂಡ್ಸ್ ಅನ್ನು ಇನ್ವೆಸ್ಟ್ ಮಾಡ್ತಾ ಇರೋದು ನೀವು 50,000. ಸೊ ಟೋಟಲ್ ಕ್ಯಾಪಿಟಲ್ ಎಷ್ಟಾಯ್ತು ನಿಮ್ ಹತ್ರ 2 lakh ಆಯ್ತು. ಅಂದ್ರೆ ಈ 2 lakh ನ ಇಟ್ಕೊಂಡು ನೀವು ಇವಾಗ ಬಿಸ್ನೆಸ್ ನ ಏನ್ ಮಾಡ್ತಾ ಇದ್ದೀರಾ, ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸೊ ನೋಡಿ ಡೆಬಿಟ್ ಅಲ್ಲಿ ಎಷ್ಟು ಅಮೌಂಟ್ ಇರುತ್ತೆ, ಕ್ರೆಡಿಟ್ ಅಲ್ಲೂ ಕೂಡ ಅಷ್ಟೇ ಅಮೌಂಟ್ ಇರಬೇಕು. ಸೊ ನೀವು ಮ್ಯಾಚಿಂಗ್ ಕಾನ್ಸೆಪ್ಟ್ ಅಲ್ಲಿ ನೋಡಿರ್ತೀರಾ, ಡೆಬಿಟ್ ಇಸ್ always equal to credit, credit is always equal to debit ಅಂತ ಹೇಳಿ. ಸೊ ಕ್ಯಾಶ್ ಅಕೌಂಟ್ ಡೇಟಾ, ಸ್ಟಾಕ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್. ಅಂಡ್ ನರೇಷನ್, ಇದನ್ನ ನಾವ್ ಏನಂತ ಹೇಳ್ತೀವಿ, ನರೇಷನ್ ಅಂತ ಹೇಳ್ತೀವಿ. ನರೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೆಂಗ್ ಬರೆಯೋದು ನರೇಷನ್, ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿರ್ತಾನೆ ಅದನ್ನ ನೀವು ಮೆನ್ಷನ್ ಮಾಡಿದ್ರೆ ನರೇಷನ್ ಮುಗ್ದು ಹೋಯ್ತು. ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಸ್ಟಾಕ್ ಅಂಡ್ ಕ್ಯಾಶ್ ಅಂತ ಹೇಳಿ. ಸೊ ಸೆಕೆಂಡ್ ಎಂಟ್ರಿ ನೋಡೋಣ ಇವಾಗ. ಈಗ ನೋಡಿ, ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಹರೀಶ್ ಹೇಳ್ತಾ ಇದ್ದಾನೆ. ಗೂಡ್ಸ್ ನ ನೀವೇನ್ ಮಾಡ್ತಾ ಇದ್ದೀರಾ, ಪರ್ಚೇಸ್ ಮಾಡ್ತಾ ಇದ್ದೀರಾ. ಯಾರಿಂದ, ಹರೀಶ್ ಇಂದ. ಇಲ್ಲಿ ಸ್ವಲ್ಪ ನೋಡ್ಕೋಬೇಕು. ಇಲ್ಲಿ ಒಂದೊಂದ್ಸಲಿ ಏನ್ ಹೇಳ್ತಾನೆ, ಫಾರ್ ಕ್ಯಾಶ್ ಅಂತ ಕೊಡ್ತಾನೆ. ಫಾರ್ ಕ್ಯಾಶ್ ಅಂತ ಕೊಟ್ಟಾಗ ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ ನ ತಗೊಳ್ತೀವಿ. ಯಾವಾಗ ಅವನು ಕ್ಯಾಶ್ ಅಂತ ಮೆನ್ಷನ್ ಮಾಡಿರಲ್ಲ, ಇಟ್ ಈಸ್ ಟು ಬಿ ಅಸ್ಯೂಮ್ಡ್ ದಟ್ ಕ್ರೆಡಿಟ್ ಅಂತ ಅಸ್ಯೂಮ್ ಮಾಡ್ಕೋತೀವಿ. ಓಕೆನಾ. ಸೊ ನೀವೇನಾದ್ರೂ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಡೂ ರಿಮೆಂಬರ್ ಆಲ್ವೇಸ್ ಪರ್ಚೇಸ್ ಇಸ್ ಆಲ್ವೇಸ್ ಆನ್ ಎಕ್ಸ್ಪೆನ್ಸಸ್. ಪರ್ಚೇಸ್ ನ ನಾವು ಯಾವತ್ತೂ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ವೆನ್ ಎಕ್ಸ್ಪೆನ್ಸಸ್ ಇನ್ಕ್ರೀಸಸ್, ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆದಾಗ ಏನ್ ಮಾಡ್ತೀನಿ ಅಂತ ಹೇಳಿದ್ದೆ ನಾನು, ಡೆಬಿಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಹರೀಶ್. ಸೊ ಹರೀಶ್ ಅನ್ನೋನಿಂದ ನೀವು ಗೂಡ್ಸ್ ನ ಪರ್ಚೇಸ್ ಮಾಡ್ತಿದ್ದೀರಾ. ಸೊ ಹರೀಶ್ಗೆ ನೀವು ಇಲ್ಲಿ ದುಡ್ಡು ಕೊಟ್ಟಿದ್ದೀರಾ ಎಲ್ಲಾದ್ರೂ, ಇಲ್ಲ. ಸೊ ಹಿ ವಿಲ್ ಬಿ ಬಿಕಮ್ ಯುವರ್ ಕ್ರೆಡಿಟಾರ್. ಅವ್ನು ನಿಮ್ಗೆ ಏನಾಗ್ತಾನೆ, ಇಲ್ಲಿ ಕ್ರೆಡಿಟಾರ್ ಆಗ್ತಾನೆ. ಕ್ರೆಡಿಟಾರ್ ಅಂದ್ರೆ ನೀವ್ ಯಾರಿಗೆ ದುಡ್ಡನ್ನ ಕೊಡಬೇಕು ಅವ್ನು ಏನಾಗ್ತಾನೆ, ಕ್ರೆಡಿಟಾರ್ ಆಗ್ತಾನೆ. ಸೊ ಕ್ರೆಡಿಟಾರ್ ಈಸ್ ಅ ಲಯಾಬಿಲಿಟಿ. ಸೊ ವೆನ್ ಲಯಾಬಿಲಿಟಿ ಇನ್ಕ್ರೀಸಸ್, ಸೊ ಲಯಾಬಿಲಿಟಿ ಇನ್ಕ್ರೀಸ್ ಆದಾಗ ಏನ್ ಮಾಡ್ತೀವಿ ನಾವು, ಕ್ರೆಡಿಟ್ ಮಾಡ್ತೀವಿ. ಯಾವತ್ತು ನೆನ್ಪಿಟ್ಕೊಳ್ಳಿ, ಪರ್ಚೇಸ್ ಡೆಬಿಟ್ ಆಗಿರುತ್ತೆ. ಸೊ ಎಂಟ್ರಿ ಬಂದು ಪರ್ಚೇಸ್ ಅಕೌಂಟ್ ಡೇಟಾರ್ ಟು ಹರೀಶ್ ಅಕೌಂಟ್. ನೀವಿಲ್ಲಿ ಹರೀಶ್ಗೆ ಕ್ಯಾಶ್ ಕೊಟ್ಟಿಲ್ಲ. ಸಪೋಸ್ ಫಾರ್ ಕ್ಯಾಶ್ ಅಂತ ಹೇಳಿದ್ರೆ ನೀವಿಲ್ಲಿ 2 ಜಾಗದಲ್ಲಿ ಏನಂತ ಬರೀತಾ ಇದ್ರಿ, ಕ್ಯಾಶ್ ಬರೀತಾ ಇದ್ರಿ. ಯಾಕೆ ಕ್ಯಾಶ್ ಬರೀತಾ ಇದ್ರಿ, ನೀವು ಅವನಿಗೆ ದುಡ್ಡು ಕೊಟ್ವು ಅಂತ ಹೇಳಿದ್ರೆ ನಮ್ಮ ಹತ್ರ ಇರೋ ಅಸೆಟ್ ಏನಾಗುತ್ತೆ, ಅಲ್ಲಿ ಕಡಿಮೆ ಆಗುತ್ತೆ. ಅಸೆಟ್ ಕಡಿಮೆ ಆದ್ರೆ ಏನ್ ಮಾಡ್ತೀವಿ, ಕ್ರೆಡಿಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಕ್ರೆಡಿಟ್ ಪರ್ಚೇಸ್ ಆಗಿರೋದ್ರಿಂದ ಪರ್ಚೇಸ್ ಅಕೌಂಟ್ ಡೇಟಾ ಟು ಹರೀಶ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ಆಸ್ ಯೂಶುವಲ್ ನರೇಷನ್ ಬರಿತೀವಿ, ಪರ್ಚೇಸ್ ಗೂಡ್ಸ್ ಫ್ರಮ್ ಹರೀಶ್. ನೋಡಿ ಡೆಬಿಟ್ ಎಷ್ಟು ಬರ್ದಿದ್ದೀನಿ, ಕ್ರೆಡಿಟ್ ನಾನು ಅಷ್ಟೇ ಬರಿತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಹೇಳ್ತಾನೆ ನೋಡಿ, ಕ್ಯಾಶ್ ಸೇಲ್ಸ್ ಅಂತ ಹೇಳ್ತಾನೆ. ಅಂದ್ರೆ ನೀವು ಸೇಲ್ ಮಾಡ್ತಾ ಇದ್ದೀರಾ, ನೀವು ಸೇಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಕ್ಯಾಶ್ ಏನಾಗುತ್ತೆ, ಇಲ್ಲಿ ರಿಸೀವ್ ಆಗುತ್ತೆ. ಅಂದ್ರೆ ನಿಮ್ಗೆ ಕ್ಯಾಶ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಕ್ಯಾಶ್ ಇನ್ಕ್ರೀಸ್ ಆಯ್ತು ಅಂದ್ರೆ ಅಸೆಟ್ ಇನ್ಕ್ರೀಸ್ ಆಗುತ್ತೆ. ಸೊ ಅಸೆಟ್ ಇನ್ಕ್ರೀಸ್ ಆಯ್ತು ಅಂದ್ರೆ ನಾವೇನ್ ಮಾಡ್ತಾ ಹೋಗ್ತೀವಿ, ಡೆಬಿಟ್ ಮಾಡ್ತೀವಿ. ಕ್ಯಾಶ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್. ನೆನ್ಪಿಟ್ಕೊಳ್ಳಿ, ಪರ್ಚೇಸಸ್ ನ ನಾವು ಯಾವಾಗ್ಲೂ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ, ಸೇಲ್ಸ್ ನ ಯಾವತ್ತು ನಾವು ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಯಾಕೆ, ನೀವು ಪರ್ಚೇಸ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ ಹತ್ರ ಇರೋ ದುಡ್ಡು ಹೋಗ್ತಾ ಇದೆ. ಸೊ ಅದೇನಾಗಿರುತ್ತೆ, ನಿಮಗೆ ಎಕ್ಸ್ಪೆನ್ಸಸ್ ಆಗಿರುತ್ತೆ. ನೀವು ಸೇಲ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ದುಡ್ಡು ಬರ್ತಾ ಇರುತ್ತೆ. ಸೊ ಅದೇನಾಗಿರುತ್ತೆ, ಇಲ್ಲಿ ಇನ್ಕಮ್ ಆಗಿರುತ್ತೆ. ಯಾವಾಗ್ಲೂ ಪರ್ಚೇಸ್ ನ ಡೆಬಿಟ್ ಮಾಡ್ತೀವಿ, ಸೇಲ್ಸ್ ಅನ್ನ ಕ್ರೆಡಿಟ್ ಮಾಡ್ತೀವಿ. ಇನ್ನೂ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾವತ್ತು 2 ಸೇಲ್ಸ್ ಆಗಿರುತ್ತೆ ಹೊರತು ಬೈ ಸೇಲ್ಸ್ ಅಂತ ಯಾವತ್ತು ನಾವು ನೋಡೋದಿಲ್ಲ. ಸೊ ಕ್ಯಾಶ್ ನಿಮಗೆ ಬರ್ತಾ ಇದೆ, ಸೊ ಕ್ಯಾಶ್ ಇನ್ಕ್ರೀಸ್ ಆಯ್ತು ಅಂತ ಹೇಳಿದ್ರೆ ಕ್ಯಾಶ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್. ಅಮೌಂಟ್ ಅವನೇ ಕೊಟ್ಟಿದ್ದಾನೆ 25,000 ಅಂಡ್ 25,000. ಸೊ ನೆಕ್ಸ್ಟ್ ನೋಡೋಣ, ಪರ್ಚೇಸ್ಡ್ ಫರ್ನಿಚರ್ ಫಾರ್ ಕ್ಯಾಶ್. ಇಲ್ಲೇ ನೀವು ಒಂದು ಇಂಪಾರ್ಟೆಂಟ್ ಅನ್ನ ನೋಡ್ಕೋಬೇಕು. ಸೊ ಈ ಎಂಟ್ರಿಗೂ ಒಂದು ಪರ್ಚೇಸ್ ಗೂಡ್ಸ್ ಫ್ರಮ್ ಹರೀಶ್, ಪರ್ಚೇಸ್ ಫರ್ನಿಚರ್ ಫಾರ್ ಕ್ಯಾಶ್, ಎರಡಕ್ಕೂ ಏನ್ ವ್ಯತ್ಯಾಸ, ಎರಡು ಪರ್ಚೇಸ್ ಎಂಟ್ರೀಸ್. ಆದ್ರೆ ಇಲ್ಲಿ ಅವನು ಹೇಳ್ತಾ ಇರೋದು ಗೂಡ್ಸ್ ಅಂತ ಮೆನ್ಷನ್ ಮಾಡಿದ್ದಾನೆ, ಇಲ್ಲಿ ಅವನು ಫರ್ನಿಚರ್ ಅಂತಾನೆ ಹೇಳ್ತಾ ಇದ್ದಾನೆ ಫಾರ್ ಕ್ಯಾಶ್ ಅಂತ. ಯಾವಾಗ ಅಸೆಟ್ ಅನ್ನ ಮೆನ್ಷನ್ ಮಾಡ್ತಾನೆ ಪ್ರಾಬ್ಲಮ್ ಅಲ್ಲಿ, ವಿ ನೀಡ್ ಟು ಕನ್ಸಿಡರ್ ಅಸೆಟ್ ನ ಕನ್ಸಿಡರ್ ಮಾಡಬೇಕು. ಕ್ಯಾಶ್ ಅಂತ ಮೆನ್ಷನ್ ಮಾಡಿದ್ರೆ ಕ್ಯಾಶ್ ಅನ್ನ ಕನ್ಸಿಡರ್ ಮಾಡಬೇಕು. ಸೊ ಪರ್ಚೇಸ್ಡ್ ಫರ್ನಿಚರ್ ಫಾರ್ ಕ್ಯಾಶ್ ಅಂತ ಹೇಳಿದ್ರೆ ನೀವು ಫರ್ನಿಚರ್ ನ ಪರ್ಚೇಸ್ ಮಾಡ್ತಿದ್ದೀರಾ. ಫರ್ನಿಚರ್ ಅನ್ನೋದೇನಿಲ್ಲಿ ಅಸೆಟ್ ಆಯ್ತು. ಕ್ಯಾಶ್ ಅನ್ನೋದೇನಿಲ್ಲಿ ಇದು ಕೂಡ ಅಸೆಟ್ ಆಯ್ತು. ಎರಡು ಅಸೆಟ್ ಆಯ್ತು. ಫರ್ನಿಚರ್ ನಿಮ್ ಹತ್ರ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಅಸೆಟ್ ಏನಾಯ್ತು, ಇಲ್ಲಿ ಇನ್ಕ್ರೀಸ್ ಆಯ್ತು. ಅಂದ್ರೆ ಫರ್ನಿಚರ್ ಇನ್ಕ್ರೀಸ್ ಆಯ್ತು,
ದುಡ್ಡನ್ನ ನೀವು ಅವನಿಗೆ ವಾಪಸ್ ಕೊಡ್ತಾ ಇದ್ದೀರಾ. ಸೊ ಕ್ಯಾಶ್ ನಿಮ್ ಹತ್ರ ಏನಾಯ್ತು ಇಲ್ಲಿ ಕಡಿಮೆ ಆಯ್ತು. ಸೊ ಎರಡೂ ಇಲ್ಲಿ ಅಸೆಟ್ ಆಗಿರೋದ್ರಿಂದ ವೆನ್ ಅಸೆಟ್ ಇನ್ಕ್ರೀಸಸ್ ಡೆಬಿಟ್ ಮಾಡ್ತೀವಿ. ಏನ್ ಇನ್ಕ್ರೀಸ್ ಆಯ್ತು ಇಲ್ಲಿ ನಿಮಗೆ? ಫರ್ನಿಚರ್ ಇನ್ಕ್ರೀಸ್ ಆಯ್ತು. ನೋಡಿ, ಫರ್ನಿಚರ್ ಅಕೌಂಟ್ ಡೇಟಾರ್ ಕ್ಯಾಶ್ ಅಕೌಂಟ್ ನ ಕ್ರೆಡಿಟ್ ಮಾಡಿದೀವಿ. ಯಾಕೆ? ನೀವು ಅವನಿಗೆ ದುಡ್ಡನ್ನ ವಾಪಸ್ ಕೊಟ್ಟಿದ್ದೀರಾ. ಸೊ ಅದಕ್ಕೆ ಏನಾಯ್ತು? ಕ್ಯಾಶ್ ಅಕೌಂಟ್. ಫರ್ನಿಚರ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಯಾವಾಗ ಅಸೆಟ್ ಬರುತ್ತೆ ಅಸೆಟ್ನೇ ನಾವು ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಎಂಟ್ರಿ ನೋಡೋಣ. ಕ್ಯಾಶ್ ಪೇಡ್ ಟು ಹರೀಶ್ ಆನ್ ಅಕೌಂಟ್ 15,000. ಇಲ್ಲಿ ಹೇಳ್ತಾ ಇದ್ದಾರೆ ಹರೀಶ್ ಅನ್ನೋನಿಗೆ ನೀವೇನ್ ಮಾಡ್ತಾ ಇದ್ದೀರಾ? ಕ್ಯಾಶ್ ಅನ್ನ ಪೇ ಮಾಡ್ತಾ ಇದ್ದೀರಾ. ಸೊ ರಿಮೆಂಬರ್, ನೀವು ಕ್ಯಾಶ್ ಅನ್ನ ಕೊಡ್ತಾ ಇದ್ದೀರಾ. ಆಲ್ರೆಡಿ ನಿಮಗೆ ಇಲ್ಲಿ ಗೊತ್ತು ಕ್ಯಾಶ್ ಅನ್ನೋದು ಅಸೆಟ್ ಅಂತ ಹೇಳ್ತೀವಿ. ಸೊ ಹೂ ಈಸ್ ಹರೀಶ್ ಹಿಯರ್? ಹರೀಶ್ ಹಿಯರ್ ಈಸ್ ಅ ಲಯಾಬಿಲಿಟಿ. ಹೇಗ್ ಗೊತ್ತಾಯ್ತು? ನೀವು ಹಿಂದಿನ ಟ್ರಾನ್ಸಾಕ್ಷನ್ ಅಲ್ಲಿ ನೋಡಿದ್ವಿ, ನಾವು ಅವನ್ನ ಕ್ರೆಡಿಟಾರ್ ಅಂತ ಹೇಳಿದ್ವಿ. ನೀವು ಅವನ ಹತ್ರ ಗೂಡ್ಸ್ ನ ತಗೊಂಡ್ ಬಂದಿದ್ದೀರಾ, ಬಟ್ ದುಡ್ಡನ್ನ ಕೊಟ್ಟಿರ್ಲಿಲ್ಲ. ಸೊ ಇವಾಗ ಏನ್ ಮಾಡ್ತಿದ್ದೀರಾ? ನೀವು ಅವನಿಗೆ ಅಮೌಂಟ್ ಅನ್ನ ವಾಪಸ್ ಮಾಡ್ತಿದ್ದೀರಾ. ಸೊ ಅಮೌಂಟ್ ನ ಕೊಡ್ತಾ ಇದ್ದೀರಾ ಅಂದ್ರೆ ನಿಮ್ ಹತ್ರ ಇರೋ ಕ್ಯಾಶ್ ಏನಾಯ್ತು? ಇಲ್ಲಿ ಡಿಕ್ರೀಸ್ ಆಯ್ತು. ಸೊ ಕ್ಯಾಶ್ ಡಿಕ್ರೀಸ್ ಆದ್ರೆ ಏನ್ ಮಾಡ್ತೀವಿ? ನಾವು ಕ್ರೆಡಿಟ್ ಮಾಡ್ತೀವಿ. ಹರೀಶ್ ಅನ್ನೋನು ನಿಮ್ಗೆ ಲಯಾಬಿಲಿಟಿ ಏನಾಯ್ತು? ಇವಾಗ ಕಡಿಮೆ ಆಯ್ತು. ಲಯಾಬಿಲಿಟಿ ಕಡಿಮೆ ಆದ್ರೆ ಏನ್ ಮಾಡ್ತೀವಿ? ಇನ್ಕ್ರೀಸ್ ಅನ್ನ ಮಾಡ್ತೀವಿ. ಸೊ ಎಂಟ್ರಿ ವಿಲ್ ಬಿ ಹರೀಶ್ ಅಕೌಂಟ್ ಡೇಟಾರ್ ಟು ಕ್ಯಾಶ್ ಅಕೌಂಟ್. ಅವನಿಗೆ ನೀವು ಕೊಟ್ಟಿರೋ ಅಂತ ಅಮೌಂಟ್ 15,000. ನೆಕ್ಸ್ಟ್ ಹೇಳ್ತಾನೆ ಪೇಯ್ಡ್ ಸಂಡ್ರಿ ಎಕ್ಸ್ಪೆನ್ಸಸ್. ಅವನೇ ಮೆನ್ಷನ್ ಮಾಡ್ಬಿಟ್ಟಿದ್ದಾನೆ. ಇಲ್ಲಿ ನೀವೇನ್ ಮಾಡ್ತಿದ್ದೀರಾ? ಸಂಡ್ರಿ ಎಕ್ಸ್ಪೆನ್ಸಸ್ ಅನ್ನ ಪೇ ಮಾಡ್ತಾ ಇದ್ದೀರಾ. ಸೊ ಎಕ್ಸ್ಪೆನ್ಸ್ ಅವನೇ ಹೇಳಿದಾನೆ. ಎಕ್ಸ್ಪೆನ್ಸ್ ಯಾವತ್ತು ಏನಾಗಿರುತ್ತೆ? ನಮಗೆ ಡೆಬಿಟ್ ಆಗಿರುತ್ತೆ. ಸೊ ನೀವು ಎಕ್ಸ್ಪೆನ್ಸಸ್ ಅನ್ನ ಕೊಡ್ತಾ ಇದ್ದೀರಾ ಅಂದ್ರೆ ನಿಮ್ ಹತ್ರ ಇರೋ ಕ್ಯಾಶ್ ಏನಾಯ್ತು? ಡಿಕ್ರೀಸ್ ಆಯ್ತು. ಕ್ಯಾಶ್ ಡಿಕ್ರೀಸ್ ಆದ್ರೆ ಏನ್ ಮಾಡ್ತೀವಿ? ಕ್ರೆಡಿಟ್ ಮಾಡ್ತಾ ಹೋಗ್ತೀವಿ. ನೋಡಿ, ಸಂಡ್ರಿ ಎಕ್ಸ್ಪೆನ್ಸ್ ಅಕೌಂಟ್ ಡೇಟಾರ್ ಟು ಕ್ಯಾಶ್ ಅಕೌಂಟ್. ಸೊ ನರೇಶನ್ ಕೊಡ್ತೀವಿ ಪೇಡ್ ಸಂಡ್ರಿ ಎಕ್ಸ್ಪೆನ್ಸಸ್ ಅಂತ. ನೆಕ್ಸ್ಟ್ ನೋಡೋಣ, ಡೆಪಾಸಿಟೆಡ್ ಇಂಟು ಬ್ಯಾಂಕ್. ನೆಕ್ಸ್ಟ್ ಹೇಳ್ತಾ ಇದ್ದಾನೆ ಡೆಪಾಸಿಟೆಡ್ ಇಂಟು ಬ್ಯಾಂಕ್. ಬ್ಯಾಂಕ್ಗೆ ದುಡ್ಡನ್ನ ಹಾಕ್ತಿದ್ದೀರಾ. ಬ್ಯಾಂಕ್ ಯಾವತ್ತು ಏನಾಗಿರುತ್ತೆ? ನಿಮಗೆ ಅಸೆಟ್ ಆಗಿರುತ್ತೆ. ಬ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಅಸೆಟ್ ಇನ್ಕ್ರೀಸ್ ಆದ್ರೆ ಏನ್ ಮಾಡ್ತೀವಿ? ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಯ್ತು ಅಂದ್ರೆ ಅಸೆಟ್ ಇನ್ಕ್ರೀಸ್ ಆಯ್ತು. ಅಸೆಟ್ ಇನ್ಕ್ರೀಸ್ ಆದ್ರೆ ಏನ್ ಮಾಡ್ತೀವಿ? ನಾವಿಲ್ಲಿ ಡೆಬಿಟ್ ಮಾಡ್ತೀವಿ. ನಿಮ್ ಹತ್ರ ಇರೋ ಅವಾಗ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಯ್ತು, ಬಟ್ ಕ್ಯಾಶ್ ಏನಾಯ್ತು? ಕಡಿಮೆ ಆಯ್ತು. ಸೊ ಎಂಟ್ರಿ ವಿಲ್ ಬಿ ಬ್ಯಾಂಕ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಅಂತ ಹೇಳಿ ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಎಂಟ್ರಿ ನೋಡೋಣ. ಡ್ರೂ ಫಾರ್ ಪರ್ಸನಲ್ ಯೂಸ್. ಸೊ ಕೆಲವೊಂದ್ಸಲ ನಮ್ಗೇನೋ ಅವಶ್ಯಕತೆ ಇರುತ್ತೆ. ಸೊ ಕ್ಯಾಪಿಟಲ್ ನಾವೇನು ಇನ್ವೆಸ್ಟ್ ಮಾಡಿರ್ತೀವಿ ಅದರಿಂದನೇ ನಾವು ಅಮೌಂಟ್ ನ ತಗೋತೀವಿ. ಅದನ್ನ ವಿತ್ಡ್ರಾ ಅಥವಾ ಡ್ರೂ ಅಂತ ಹೇಳ್ತೀವಿ. ಯಾವಾಗ ನಾವು ಕ್ಯಾಪಿಟಲ್ ಇಂದನೇ ವಿತ್ಡ್ರಾ ಮಾಡ್ತೀವಿ ಅದನ್ನ ನಾವು ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ಸೊ ಯಾವಾಗ ನಿಮ್ಗೆ ಇಲ್ಲಿ ಡ್ರೂ ಫಾರ್ ಪರ್ಸನಲ್ ಯೂಸ್ ಅಂತ ಬಂತು ಅಂದ್ರೆ ಡ್ರಾಯಿಂಗ್ಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಸೊ ನಮ್ಗೆ ಕ್ಯಾಪಿಟಲ್ ಏನಾಯ್ತು? ಇಲ್ಲಿ ಕಡಿಮೆ ಆಯ್ತು. ಸೊ ಡ್ರಾಯಿಂಗ್ಸ್ ಅಂದ್ರೆ ಕ್ಯಾಪಿಟಲ್ ಇಂದ ನಾವು ತಗೊಳ್ಳೋ ಅಂತ ಅಮೌಂಟ್. ಸೊ ಕ್ಯಾಪಿಟಲ್ ಇಂದ ನಾವು ತಗೋತಾ ಇದ್ದೀವಿ ಅಂದ್ರೆ ಡ್ರಾಯಿಂಗ್ಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಆಗಿರುತ್ತೆ. ಯಾಕೆ ಕ್ಯಾಶ್ ನ ಕ್ರೆಡಿಟ್ ಮಾಡಿದೀವಿ ಅಂದ್ರೆ ನಿಮ್ ಹತ್ರ ಇರೋ ದುಡ್ಡು ಏನಾಯ್ತು? ಇವಾಗ ಇಲ್ಲಿ ಕಡಿಮೆ ಆಗ್ತಾ ಹೋಯ್ತು. ಸೊ ನೆಕ್ಸ್ಟ್ ನೋಡೋಣ. ಕ್ಯಾಶ್ ಪೇಡ್ ಟು ಹರೀಶ್ ಇನ್ ಫುಲ್ ಸೆಟಲ್ಮೆಂಟ್ ಆಫ್ ಅಕೌಂಟ್ 14,700. ಇಲ್ಲಿ ಹೇಳ್ತಾ ಇದ್ದಾನೆ ಹರೀಶ್ ಅಣ್ಣವನಿಗೆ ನೀವು ಕೊಟ್ರಂತೆ ಆನ್ ಫುಲ್ ಸೆಟಲ್ಮೆಂಟ್ ಅಂತ ಹೇಳ್ತಾನೆ. ಈ ತರ ಬಂದ್ರೆ ನಾವು ಕಾಂಪೌಂಡ್ ಎಂಟ್ರೀಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದಕ್ಕಿಂತ ಜಾಸ್ತಿ ಡೆಬಿಟ್ ಟ್ರಾನ್ಸಾಕ್ಷನ್, ಒಂದಕ್ಕಿಂತ ಜಾಸ್ತಿ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಬಂತು ಅಂದ್ರೆ ನಾವು ಕಾಂಪೌಂಡ್ ಎಂಟ್ರೀಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡೋಣ, ಇದು ಒಂದ್ ಸ್ವಲ್ಪ ಇಲ್ಲಿ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಈ ತರದನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. 1 ಅಥವಾ 2 ಆದ್ರೂ ಕಾಂಪೌಂಡ್ ಎಂಟ್ರೀಸ್ ನ ಕೇಳ್ತಾರೆ. ಕ್ಯಾಶ್ ಪೇ ಟು ಹರೀಶ್ ಇನ್ ಫುಲ್ ಸೆಟಲ್ಮೆಂಟ್ ಆಫ್ ಅಕೌಂಟ್. ಸೊ ನಿಮಗೆ ಗೊತ್ತು ಆಲ್ರೆಡಿ ನೀವು ಹರೀಶ್ಗೆ ಎಷ್ಟು ಕೊಡಬೇಕಿದ್ದು? 15,000 ಕೊಡಬೇಕಾಯ್ತು. ಸೊ ಇಲ್ಲಿ ನೀವೇನ್ ಮಾಡ್ತಿದ್ದೀರಾ? ಅವ್ನ್ ಫುಲ್ ಸೆಟಲ್ಮೆಂಟ್ ಅಲ್ಲಿ ನೀವು ಅವನಿಗೆ 14,700 ನ ಮಾತ್ರ ಕೊಡ್ತಿದ್ದೀರಾ. 15,000 ಕೊಡೋ ಜಾಗದಲ್ಲಿ ನೀವೆಷ್ಟು ಕೊಡ್ತಾ ಇದ್ದೀರಾ? ಇವಾಗ 14,700 ನ ನೀವು ಕೊಡ್ತಾ ಇದ್ದೀರಾ. ಅಂದ್ರೆ ವಾಟ್ ಅಬೌಟ್ ದಿಸ್ 300? ಇದು ಏನಾಯ್ತು? ನಿಮಗೆ ಡಿಸ್ಕೌಂಟ್ ಆಯ್ತು. ಇಲ್ಲಿ ನೀವು ಒಂದು ಇಂಪಾರ್ಟೆಂಟ್ ಥಿಂಗ್ ನ ನೋಡ್ಕೋಬೇಕು. ನೀವಿಲ್ಲಿ ಡಿಸ್ಕೌಂಟ್ ಅಲೌಡಾ ಅಥವಾ ಡಿಸ್ಕೌಂಟ್ ರಿಸೀವ್ಡಾ ಅಂತ. ನಾವೇನಾದ್ರೂ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಅಂದ್ರೆ ಡಿಸ್ಕೌಂಟ್ ಅಲೌಡ್ ಅಂತ ಹೇಳ್ತೀವಿ. ನಮಗೆ ಡಿಸ್ಕೌಂಟ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಡಿಸ್ಕೌಂಟ್ ರಿಸೀವ್ಡ್ ಅಂತ ಹೇಳ್ತೀವಿ. ಡಿಸ್ಕೌಂಟ್ ಅಲೌಡ್ ನಮ್ಗೆ ಯಾವತ್ತೂ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಡಿಸ್ಕೌಂಟ್ ರಿಸೀವ್ಡ್ ನಮ್ಗೆ ಯಾವತ್ತೂ ಕೂಡ ಇನ್ಕಮ್ ಆಗಿರುತ್ತೆ. ಇಲ್ಲಿ ನೋಡಿ, ಕ್ಯಾಶ್ ಪೇ ಟು ಹರೀಶ್ ಇನ್ ಫುಲ್ ಸೆಟಲ್ಮೆಂಟ್ ಅಂತ ಹೇಳಿದ್ರೆ ನಾವು ಕ್ಯಾಶ್ ನ ಕೊಡ್ತಾ ಇದ್ದೀವಿ. ನಮಗೆ ಅವನು ಏನ್ ಕೊಡ್ತಾ ಇದ್ದಾನೆ? ಇಲ್ಲಿ ಡಿಸ್ಕೌಂಟ್ ಕೊಡ್ತಾ ಇದ್ದಾನೆ. ನಾವು ಕೊಡ್ಬೇಕಿದ್ದು 15,000,
ಕೊಡ್ತಾ ಇರೋದು 14,700. ಈ 300 ರೂಪೀಸ್ ನಮ್ಗೆ ಏನಾಗಿದೆ ಈಗ ಡಿಸ್ಕೌಂಟ್ ರಿಸೀವ್ಡ್. ಸೊ ಇದು ಏನಾಯ್ತು ನಮಗೆ ಇವಾಗ ಇನ್ಕಮ್ ಆಗುತ್ತಾ ಹೋಗುತ್ತೆ. ಸೊ ಇನ್ಕಮ್ ಆಯ್ತು. ಸೊ ಇನ್ಕಮ್ ಇನ್ಕ್ರೀಸ್ ಆಯ್ತು ಅಂದ್ರೆ ಏನ್ ಮಾಡ್ತೀವಿ ನಾವು ಕ್ರೆಡಿಟ್ ಅನ್ನ ಮಾಡ್ತೀವಿ. ಸೊ ಈಗ ನೋಡಿ ಕ್ಯಾಶ್ ಪೇ ಟು ಹರೀಶ್. ಸೊ ನೀವು ಕ್ಯಾಶ್ ನ ಕೊಡ್ತಾ ಇದ್ದೀರಾ ಅಂದ್ರೆ ಕ್ಯಾಶ್ ಏನಾಯ್ತು ನಮ್ಗೆ ಇಲ್ಲಿ ಡಿಕ್ರೀಸ್ ಆಯ್ತು. ಸೊ ಕ್ಯಾಶ್ ಅಂದ್ರೆ ಏನು ನಾನು ಹೇಳ್ದಂಗೆ ಅಸೆಟ್. ಸೊ ಅಸೆಟ್ ಡಿಕ್ರೀಸ್ ಆದ್ರೆ ಏನ್ ಮಾಡ್ತೀವಿ ಕ್ರೆಡಿಟ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ಹರೀಶ್ ನಿಮ್ಗಿರೋನು ಏನಾಗಿದ್ದ ಅವನು ಲಯಾಬಿಲಿಟಿ ಆಗಿದ್ದ. ಸೊ ಲಯಾಬಿಲಿಟಿ ಕಡಿಮೆ ಆಯ್ತು ಅಂತ ಹೇಳಿದ್ರೆ ನಾವು ಅವನ್ನ ಏನ್ ಮಾಡ್ತೀವಿ ಡೆಬಿಟ್ ಮಾಡ್ತಾ ಹೋಗ್ತೀವಿ. ಸೊ ಎಂಟ್ರಿ ವಿಲ್ ಬಿ ಹರೀಶ್ ಅಕೌಂಟ್ ಡೇಟಾ. ಸೊ ನೀವು ಹರೀಶ್ಗೆ ಎಷ್ಟು ಕೊಡಬೇಕಿದ್ದು 15,000 ಕೊಡಬೇಕಿತ್ತು ಟು ಕ್ಯಾಶ್ ಅಕೌಂಟ್. ಯಾಕೆಂದ್ರೆ ಕ್ಯಾಶ್ ಕೊಡ್ತಾ ಇದ್ದೀರಾ, ಕ್ಯಾಶ್ ನಮಗೆ ಇಲ್ಲಿ ಡಿಕ್ರೀಸ್ ಆಯ್ತು. ಎಷ್ಟು ಅವನಿಗೆ ನೀವು ಕ್ಯಾಶ್ ಕೊಟ್ಟಿರೋದು 14,700. ಇಲ್ಲಿ ನಮಗೆ ಡಿಸ್ಕೌಂಟ್ ನಮಗೆ ಸಿಕ್ಕಿದೆ. ಎಷ್ಟು ಸಿಕ್ಕಿದೆ 300. ಸೊ ಟೋಟಲ್ ಅವನಿಗೆ ಕೊಡ್ಬೇಕಿದ್ದು 15,000 ಅಲ್ಲಿ 14,700 ಮಾತ್ರ ಕೊಡ್ತಾ ಇದ್ದೀವಿ. ಇನ್ನು ಉಳಿದಿರೋ 300 ನಮಗೆ ಡಿಸ್ಕೌಂಟ್ ರಿಸೀವ್ಡ್ ಆಗಿದೆ. ಅದನ್ನ ನಾವು ನರೇಶನ್ ಅಲ್ಲಿ ಬರೀತೀವಿ ಕ್ಯಾಶ್ ಪೇಡ್ ಅಂಡ್ ಡಿಸ್ಕೌಂಟ್ ರಿಸೀವ್ಡ್ ಅಂತ. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ. ಗೂಡ್ಸ್ ಸೋಲ್ಡ್ ಟು ನಿತೀಶ್. ನಿತೀಶ್ ಅನ್ನೋನಿಗೆ ನೀವು ಗೂಡ್ಸ್ ಅನ್ನ ಕೊಡ್ತಾ ಇದ್ದೀವಿ. ಸೊ ಇದು ಏನಾಯ್ತು ಸೋಲ್ಡ್ ಅಂತ ಬಂತು ಅಂದ್ರೆ ಸೇಲ್ಸ್ ಆಯ್ತು. ನಾನು ಆವಾಗ್ಲೇನೆ ಹೇಳಿದೆ ಸೇಲ್ಸ್ ಅಂತ ಬಂತು ಅಂದ್ರೆ ಯಾವತ್ತು ಇದನ್ನ ನಾವು ಸೇಲ್ಸ್ ಅನ್ನ ಕ್ರೆಡಿಟ್ ಮಾಡ್ತೀವಿ. ಯಾಕಂದ್ರೆ ನೀವು ಸೇಲ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ದುಡ್ಡು ಬರುತ್ತೆ. ನಿಮಗೆ ದುಡ್ಡು ಬರ್ತಾ ಇದೆ ಅಂದ್ರೆ ಅದು ಇನ್ಕಮ್ ಆಗಿರುತ್ತೆ. ಇಲ್ಲಿ ನಿತೀಶ್ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲೆಲ್ಲೂ ಕೂಡ ಫಾರ್ ಕ್ಯಾಶ್ ಅಂತ ಮೆನ್ಷನ್ ಮಾಡಿಲ್ಲ. ಸೊ ನಿತೀಶೇ ನಿಮ್ಗೆ ದುಡ್ಡು ಕೊಡಬೇಕಾಗಿರೋದ್ರಿಂದ ಇವನ್ನ ನಾವು ಡೆಟಾರ್ ಅಂತ ಟ್ರೀಟ್ ಮಾಡ್ತೀವಿ. ನಾನು ಆಗ್ಲೇ ಹೇಳಿದೆ ನೀವು ದುಡ್ಡು ಕೊಡಬೇಕಾಗಿರೋನು ಕ್ರೆಡಿಟಾರ್, ನಿಮಗೆ ದುಡ್ಡು ಕೊಡಬೇಕಾಗಿರೋನು ಡೆಟಾರ್. ಇವನ್ನ ನಾವು ಅಸೆಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅಸೆಟ್ ಇನ್ಕ್ರೀಸ್ ಆದ್ರೆ ಏನ್ ಮಾಡ್ತೀವಿ ಡೆಬಿಟ್ ಮಾಡ್ತೀವಿ. ಸೊ ಎಂಟ್ರಿ ವಿಲ್ ಬಿ ನಿತೀಶ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್. ನೋಡಿ ನಿತೀಶ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್. ನೀವು ಸೇಲ್ ಮಾಡಿರೋದು 7,000 ರೂಪೀಸಿಗೆ. ನೆಕ್ಸ್ಟ್ ನೋಡೋಣ. ರಿಸೀವ್ಡ್ ಕ್ಯಾಶ್ ಫ್ರಮ್ ನಿತೀಶ್ ಅಂಡ್ ಡಿಸ್ಕೌಂಟ್ ಅಲೌಡ್ 6,800. ನಿತೀಶ್ ಅನ್ನೋನಿಂದ ನೀವು ಕ್ಯಾಶ್ ಅನ್ನ ರಿಸೀವ್ ಮಾಡ್ಕೊತಾ ಇದ್ದೀರಾ, ಹಾಗೆ ನೀವೇ ಡಿಸ್ಕೌಂಟ್ ನ ಕೊಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾದ್ರೆ ನಿತೀಶ್ ನಿಮಗೆ ಎಷ್ಟು ದುಡ್ಡನ್ನ ಕೊಡಬೇಕಿತ್ತು? ನಿತೀಶ್ ನಿಮಗೆ ಕೊಡಬೇಕಾಗಿದ್ದು 7,000 ರೂಪೀಸ್. ಆದ್ರೆ ನೀವು ಅವನ ಹತ್ರ ಎಷ್ಟು ಇಸ್ಕೊತಾ ಇದ್ದೀರಾ 6,800. ಹಾಗಾದ್ರೆ ವಾಟ್ ಅಬೌಟ್ ದಿಸ್ 200 ಈಸ್ ಡಿಸ್ಕೌಂಟ್ ಅಂತ ಹೇಳಿದೆ. ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು ನೀವು ಸೇಲ್ ಮಾಡ್ತಾ ಇರೋದ್ರಿಂದ ನೀವು ಡಿಸ್ಕೌಂಟ್ ನ ಕೊಡ್ತಾ ಇದ್ದೀರಾ. ಸೊ ವಿಚ್ ಈಸ್ ಕಾಲ್ಡ್ ಆಸ್ ಡಿಸ್ಕೌಂಟ್ ಅಲೌಡ್. ಯಾವಾಗ ನೀವೇ ಡಿಸ್ಕೌಂಟ್ ನ ಕೊಡ್ತಾ ಇರ್ತೀರಾ ವಿಚ್ ಈಸ್ ಕಾಲ್ಡ್ ಆಸ್ ಅನ್ ಎಕ್ಸ್ಪೆನ್ಸಸ್. ಅದು ನಿಮಗೆ ಏನಾಗಿರುತ್ತೆ ಎಕ್ಸ್ಪೆನ್ಸ್ ಆಗಿರುತ್ತೆ. ಸೊ ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆದಾಗ ಏನ್ ಮಾಡ್ತೀವಿ ನಾವಿಲ್ಲಿ ಡೆಬಿಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಎರಡು ಟ್ರಾನ್ಸಾಕ್ಷನ್ಸ್ ನ ಡೆಬಿಟ್ ಮಾಡ್ತೀವಿ, ಒಂದು ನಿತೀಶ್ ಹಾಗೆ ಡಿಸ್ಕೌಂಟ್ ಅನ್ನ. ಸೊ ನೋಡಿ ಕ್ಯಾಶ್ ಅಕೌಂಟ್ ಡೇಟಾರ್, ಡಿಸ್ಕೌಂಟ್ ಅಕೌಂಟ್ ಡೇಟಾರ್ ಟು ನಿತೀಶ್ ಅಕೌಂಟ್. ಸೊ ನೀವು ಕ್ಯಾಶ್ ಕೊಡ್ತಾ ಇರೋದು, ನಿಮಗೆ ಅವ್ನು ಕ್ಯಾಶ್ ಕೊಡ್ತಾ ಇರೋದು 6,800, ಡಿಸ್ಕೌಂಟ್ ಕೊಡ್ತಾ ಇರೋದು 200. ಸೊ ಟೋಟಲ್ ನಿಮಗೆ ಎಷ್ಟು ಕೊಡಬೇಕಿದ್ದು ನಿತೀಶ್ 7,000 ಅನ್ನ ಕೊಡಬೇಕಿತ್ತು. ಸೊ ನೆಕ್ಸ್ಟ್ ಲಾಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ. ರೆಂಟ್ ಪೇಡ್. ಸೊ ಎನಿ ಎಕ್ಸ್ಪೆನ್ಸಸ್, ನೀವು ಏನೇ ರೆಂಟ್ ಬಂದು ಸ್ಯಾಲರಿ ಆಗಿರ್ಬೋದು, ಲೈಟ್ನಿಂಗ್ ಚಾರ್ಜಸ್, ವಾಟರ್ ಚಾರ್ಜಸ್, ಸೊ ಇದನ್ನೆಲ್ಲ ನಾವೇನಂತ ಹೇಳ್ತೀವಿ ಎಕ್ಸ್ಪೆನ್ಸಸ್. ಸೊ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆದ್ರೆ ಯಾವತ್ತು ನಾವೇನ್ ಮಾಡ್ತೀವಿ ಡೆಬಿಟ್ ಮಾಡ್ತೀವಿ. ನೀವು ರೆಂಟ್ ನ ಕೊಡ್ತಾ ಇದ್ದೀರಾ ಅಂದ್ರೆ ನಿಮ್ ಹತ್ರ ಇರೋ ಕ್ಯಾಶ್ ಏನಾಯ್ತು ಡಿಕ್ರೀಸ್ ಆಯ್ತು. ಸೊ ಕ್ಯಾಶ್ ಅನ್ನೋದು ಅಸೆಟ್, ಕ್ಯಾಶ್ ಡಿಕ್ರೀಸ್ ಆಯ್ತು ಅಂತ ಹೇಳಿದ್ರೆ ನಾವು ಅದನ್ನ ಕ್ರೆಡಿಟ್ ಮಾಡ್ತೀವಿ. ಸೊ ಎಂಟ್ರಿ ವಿಲ್ ಬಿ ರೆಂಟ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಸೊ ಈ ತರ ನೀವು ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್ 12 ಮಾರ್ಕ್ಸ್. 12 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿ, ಯಾವುದೇ ರೀತಿಯಾದ ಬಹಟ್ಟನ್ನು ಮಾಡಬೇಡಿ. ಸೊ ನಾನು ನೆಕ್ಸ್ಟ್ ಹೊಸ ಟಾಪಿಕ್ ಜೊತೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸಪೋಸ್ ನಿಮ್ಗೆ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಬಗ್ಗೆ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.